ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೀಮಾಂಜು ಸಿಂಪಲ್ ಲೈಫ್. ಇವತ್ತು ನೋಡ್ರಿ ಸಾಬೂದಾನಿ ವಡೆ ಮಾಡತ್ತೀನಿ. ಮಳೆಗಾಲ ಸ್ಟಾರ್ಟ್ ಆಗೈತಿ. ಸಂಜೆ ಚಹಾ ಜೋಡಿ ಏನಾರೇ ಬಿಸಿ ಬಿಸಿ ತಿನ್ಬೇಕು ಅನಿಸ್ತೈತಿ. ಅದಕ್ಕೆ ಈ ಸಾಬೂದಾನಿ ವಡೆ ಮಾಡತ್ತೀನಿ. ಈ ಸಾಬೂದಾನಿ ವಡೆ ಮಾಡೋಕೆ ಭಾಳ ಏನು ಐಟಮ್ ಬೇಕಾಗಂಗಿಲ್ಲ. ಜಸ್ಟ್ ಇಲ್ಲಿ ಸಾಬೂದಾನಿ, ಬಟಾಟಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಇದ್ರೆ ಸಾಕು, ನಾವು ಸಾಬೂದಾನಿ ವಡೆಯನ್ನು ಮಾಡ್ಬೋದು. ನೋಡ್ರಿ, ಈ ಸಾಬೂದಾನಿಯನ್ನು ನಾನು ಸ್ವಚ್ಛ ನೀರಾಗಿ ತೊಳೆದು ನೆನೆಸಿಟ್ಟೀನಿ ಮಧ್ಯಾಹ್ನ. ಮತ್ತು ಇಲ್ಲಿ ನಾನು 2 ಬಟಾಟೆಯನ್ನು ತೊಗೊಂಡೇನಿ ರೀ. ಈ ಬಟಾಟೆಯನ್ನು ಸ್ವಚ್ಛ ತೊಳ್ಕೊಂಡು ಇಟ್ಕೊಂಡೇನಿ. ಆಮೇಲೆ ಇಲ್ಲಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ತೊಗೊಂಡೇನಿ ರೀ. ಈ ಹಸಿಮೆಣಸಿನ್ಕಾಯಿ ಪೇಸ್ಟ್ ಒಳಗೆ 5-6 ಹಸಿಮೆಣಸಿನ್ಕಾಯಿ, ಜೀರಿಗೆ ಮತ್ತು ಉಪ್ಪು 2-3 ಮಿಕ್ಸ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡೇನಿ ರೀ. ಈಗ ಬರ್ರಿ ಬಿಸಿ ಬಿಸಿ ಸಾಬೂದಾನಿ ವಡೆ ಮಾಡೋಣ ರೀ. ಈಗ ನಾ ಇಲ್ಲಿ ಬಟಾಟಿಯನ್ನು ಹೆರ್ಸ್ಕೋಬೇಕ್ರಿ. ಅದಕ್ಕೆ ಈ ಮನೆಯನ್ನು ತೊಗೊಂಡೇನಿ. ಇದ್ರೊಳಗೆ ಮೊಟ್ಟೆನೂ ಇದೆ ರೀ, ಸಣ್ಣು ಇದೆ, ಮತ್ತು ಆಲೂ ಚಿಪ್ಸ್ ಮಾಡ್ತಾರಲ್ಲ ಅದು ಮಾಡೋದಿದೆ ರೀ. ಇಲ್ಲಿ ಮೊಟ್ಟೆ ಯಾವ್ದು ಮಾಡೋದಿತ್ತಲ್ಲ ಅದರಿಂದ ನಾನು ಬಟಾಟಿಯನ್ನು ಹೆರ್ಚ್ಕೊಂಡೇನಿ ರೀ. ಇಲ್ಲಿ ಸಣ್ಣಾಗಿ ಬಟಾಟಿ ಬಂದಿದೆ ರೀ. ಇನ್ನು ಈ ಬಟಾಟಿಯನ್ನು ಸಾಬೂದಾನಿ ಒಳಗೆ ಹಾಕೇನಿ ರೀ. ಆಮೇಲೆ ಇಲ್ಲಿ ಹಸಿಮೆಣಸಿನ್ಕಾಯನ್ನು ಪೇಸ್ಟನ್ನು ಹಾಕತ್ತೇನೆ ರೀ. ಈ ಹಸಿಮೆಣಸಿನ್ಕಾಯಿ ಪೇಸ್ಟ್ 4-5 ಚಮಚ ಹಾಕೇನಿ ರೀ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೇನೆ ರೀ. ಇಲ್ಲೇ ಒಂದು ಸ್ವಲ್ಪ ಜೀರಿಗೆನೂ ಹಾಕೇನಿ ರೀ. ಆಮೇಲೆ ಇಲ್ಲೇ ಶೇಂಗಾ ಕಾಳು ಹುರ್ಕೊಂಡು ಅದ್ರ ಸೊಪ್ಪಿ ತೆಗೆದು ಸಣ್ಣ ಪೌಡ್ರ್ ಮಾಡ್ಕೊಂಡು ಇದಕ್ಕೆ ಹಾಕತ್ತೇನೆ. 1-2 ಚಮಚ ಹಾಕಿದ್ರೆ ಸಾಕು. ಈಗ ಚಲೋ ತಂಗೆ ಕಲಿಸ್ಕೊಳತ್ತೇನೆ ನೋಡ್ರಿ. ಈ ಚಮಚಲ್ಲೇ ಕಲಿಸಿದ್ರೆ ಆಗಂಗಿಲ್ಲ ಕೆಲಸ, ಕೈಲೇ ಕಲ್ಸಾಕಬೇಕು. ಚಂದ 2 ಕೈಲೇ ಕಲಸೀನಿ. ಈಗ ಇದನ್ನೇನು ಮಾಡೋದಂದ್ರೆ ವಡೆ ಹಂಗೆ ತಟ್ಕೊಂಡೀನಿ. ಇವೊಂದು ಸ್ವಲ್ಪ ವಡೆ ನಾನು ಸ್ವಲ್ಪ ದಪ್ಪ ದಪ್ಪ ಕಾಣತ್ತಾವಲ್ಲ, ಈಗ ನಾ ಮಾಡೇನಿ. ಬಟ್ ಎಣ್ಣೆಗೆ ಬಿಡು ಮುಂದೆ ಚಪ್ಪಟೆ ಆಕಾರನಾಗ ಮಾಡಿಬಿಟ್ರೆ ಸಾಬೂದಾನಿ ವಡೆ ಭಾಳ ಚಲೋ ಬರ್ತವೆ ಮತ್ತು ಚಲೋ ತಂಗೆ ಕರಿತಾವೆ. ದಪ್ಪ ಇತ್ತಂದ್ರೆ ಚಲೋ ತಂಗೆ ಎಣ್ಣೆ ಕರಿಯಂಗಿಲ್ಲ. ಈಗ ನೋಡ್ರಿ, ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟೇನಿಲ್ಲಿ. ಅದು ಬಿಸಿ ಆದ ನಂತರ ಇವೇನು ಮಾಡೋನು ಹಾಕಿ ಕರ್ಕೊಳ್ಳೋನು. ನೋಡ್ರಿ, ಚಪ್ಪಟೆ ಮಾಡಿ ಹಾಕೈತಿಲ್ಲಿ. ಈಗ ಗೋಲ್ಡನ್ ಬ್ರೌನ್ ಆಗೋ ತನಕ ಕರ್ಕೋಬೇಕು. ಇದು ನೋಡ್ರಿ, ಕಲರ್ ಎಷ್ಟು ಚಂದ ಬಂತು ಸಾಬೂದಾನಿ ವಡಿದೆ. ನೋಡ್ರಿ, ಬಿಸಿ ಬಿಸಿ ಚಹಾ ಜೋಡಿ ಬಿಸಿ ಬಿಸಿ ಸಾಬೂದಾನಿ ವಡೆ ತಿಂದ್ರೆ ಆಹಾ ಎಂಥ ರುಚಿ. ನೀವು ಒಮ್ಮೆ ಟ್ರೈ ಮಾಡಿರಿ ಮತ್ತು ಹೆಂಗಾಗಿತ್ತಂತ ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು.